ಇನ್ನು ಶ್ರೀಮಂತ ನಗರಿ ಮುಂಬೈಯಲ್ಲಿ ಮೇಯರ್ ಎಲೆಕ್ಷನ್ ಆಯಿತು. ಮೇಯರ್ ಎಲೆಕ್ಷನ್ನಲ್ಲಿ ಬಿಜೆಪಿ ಗದ್ದುಗೆಯನ್ನು ಪಡೆದುಕೊಳ್ತು. ಇದೀಗ ಆ ಮೇಯರ್ ಹುದ್ದೆಗೆ ಯಾರಾಗಬೇಕು ಅನ್ನುವಂತಹ ಚರ್ಚೆ ಶುರುವಾಗಿದೆ. ಮಹಾಯತಿ ಅಭ್ಯರ್ಥಿ ಮೇಯರ್ ಆಗಿ ಮುಂದುವರಿಯಲಿದ್ದಾರೆ, ಕಾಣಿಸಿಕೊಳ್ಳಲಿದ್ದಾರೆ. ಆದರೆ ಮೇಯರ್ ಯಾವ ಪಕ್ಷದವರಾಗಲಿದ್ದಾರೆ ಎಂಬುದೇ ಇಲ್ಲಿರುವಂತಹ ಪ್ರಶ್ನೆ. ಶಿವಸೇನೆಯೋ ಬಿಜೆಪಿಯೋ ಅಥವಾ ಶಿಂದೆ ಶಿವಸೇನೆಯೋ? ಬಿಎಂಸಿಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದಂತ ಬಿಜೆಪಿ ಒಕ್ಕೂಟ ಈಗ ಮುಂಬೈ ಮೇಯರ್ ಪಟ್ಟಕ್ಕಾಗಿ ಬಿಜೆಪಿ ಶಿವಸೇನೆ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಬಟ್ ಇಲ್ಲಿ ಠಾಕ್ರೆ ಲೆಗಸಿ ಹೆಸರಲ್ಲಿ ಮುಂಬೈ ಆಳಲು ಏಕನಾಥ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಏಕನಾಥ್ ಶಿಂದೆ ಮುಂಬೈ ಮೇಯರ್ ಪಟ್ಟ ತಮ್ಮ ಬಳಿ ಇರಬೇಕೆಂದು ಏಕನಾಥ್ ಶಿಂದೆಯ ಶಿವಸೇನೆ ಹೇಳ್ತಾ ಇದೆ. ಬಿಜೆಪಿಗೆ ಹೊಸ ತಲೆನೋವು ಆಗ್ತಿದೆ ಅಂತೆ. ಶಿಂದೆ ಶಿವಸೇನೆ ನಡೆ ಬಿಜೆಪಿ ಕೈ ತಪ್ಪುತ್ತಾ ಮುಂಬೈ ಮೇಯರ್ ಪಟ್ಟ ಅಂತ ನೋಡಬೇಕು. 1997ರಲ್ಲಿ ಮೊದಲ ಬಾರಿಗೆ ಬಾಲ್ ಠಾಕ್ರೆ ನೇತೃತ್ವದಲ್ಲಿ ಶಿವಸೇನೆಯಿಂದ ಮೇಯರ್ ಆಗ್ತಾರೆ ಇಲ್ಲಿ ಮುಂಬೈಯಲ್ಲಿ. ಅಂದಿನಿಂದ ಇಂದಿನವರೆಗೆ 30 ವರ್ಷಗಳ ಕಾಲ ಶಿವಸೇನೆಯನ್ನ ಬಿಟ್ಟು ಮತ್ತೊಬ್ಬ ಅಲ್ಲಿ ಮೇಯರ್ ಆಗದ್ದೇ ಇಲ್ಲ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಬಟ್ ಎಸ್, ಬರೋಬ್ಬರಿ 30 ವರ್ಷಗಳ ಕಾಲ ಶಿವಸೇನೆ ಬಿಟ್ಟು ಮತ್ತೊಬ್ಬರು ಅಲ್ಲಿ ಆಗದ್ದೇ ಇಲ್ಲ. ಆದರೆ ಯಾವಾಗ ಬಾಲ್ ಠಾಕ್ರೆ ಅವರ ನಿಧನ ಆಗುತ್ತೋ, ಯಾವಾಗ ರಾಜ್ ಠಾಕ್ರೆ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೋ, ಯಾವಾಗ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ನಡುವಿನಲ್ಲಿ ಗಲಾಟೆಗಳು ಆರಂಭ ಆಗುತ್ತೋ, ಆಗ ಒಂದು ಹಂತದಲ್ಲಿ ಆ ವರ್ಚಸ್ಸು ಅನ್ನೋದು ಪತನ ಆಗ್ತಾ ಬರುತ್ತೆ. ಈ ಬಾರಿಯ ಎಲೆಕ್ಷನ್ನಲ್ಲಿ ಅದೇ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ ಬಿಜೆಪಿಗೆ. ಬಿಜೆಪಿ ಗೆದ್ದು ಬೀಗುತ್ತೆ. ಆದರೆ ಬಿಜೆಪಿ ಒಂದೇ ಅಲ್ಲ, ಬಿಜೆಪಿ ಕಟ್ಟಿಕೊಂಡಂತಹ ಮಹಾಯುತಿಯಲ್ಲಿ ಬಿಜೆಪಿ ಜೊತೆಯಲ್ಲಿ ಶಿಂದೆ ಅವರ ಶಿವಸೇನೆ ಕೂಡ ಇತ್ತು. ಶಿವಸೇನೆ ಕೂಡ ಇತ್ತು. ಹಾಗಾಗಿ ಶಿಂದೆ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. ಆ ಒಂದು ಲೆಗಸಿ ಇದೆ ಅಲ್ರಿ, ಬಾಲ್ ಠಾಕ್ರೆ ಅವರು ಕಟ್ಟಿಕೊಟ್ಟಂತ ಲೆಗಸಿ ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟುಕೊಡಲ್ಲ, ಶಿವಸೇನೆಯ ಹತ್ತಿರವೇ ಇದು ಉಳಿಬೇಕು ಮೇಯರ್ ಸ್ಥಾನ ಅಂತ ಹೇಳ್ತಾ ಇದ್ದಾರಂತೆ. ಒಂದು ರೀತಿಯಲ್ಲಿ ಬಿಜೆಪಿಗೆ ಇದು ನುಂಗಲಾರದ ತುತ್ತಾಗಿಬಿಟ್ಟಿದೆ. ಮಹಾಯುತಿಯನ್ನ ಕಟ್ಟಿಕೊಂಡಾಯ್ತು, ಗೆದ್ದಾಯ್ತು. ಈಗ ನೋಡಿದ್ರೆ ಈ ವರ್ಷ ಶುರು ಮಾಡಿದ್ದಾರೆ. ಏನು ಮಾಡಬೇಕು ಅಂತ ಬಿಜೆಪಿಗೆ ಗೊತ್ತಾಗ್ತಾ ಇಲ್ಲ.